ಅಂಬೇಡ್ಕರ್ ವಾದ ಎಂದರೇನು? ಅಂಬೇಡ್ಕರ್ ವಾದ ಎನ್ನುವುದು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಜೀವನ, ಹೋರಾಟ ಮತ್ತು ಬರಹಗಳ ಮೂಲಕ ನೀಡಿದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ತಾತ್ವಿಕ ಚಿಂತನೆಗಳ ಒಟ್ಟುಮೊತ್ತ. ಮಾನವ ಘನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯ ಇವು ಅಂಬೇಡ್ಕರ್ ವಾದದ ಕಂಬಗಳು. ಅಂಬೇಡ್ಕರ್ ವಾದದ ಮುಖ್ಯ ತತ್ವಗಳು: 1. ಜಾತಿ ವಿನಾಶ. ಜಾತಿ ಪದ್ಧತಿ ಭಾರತದ ಅತಿ ದೊಡ್ಡ ಸಾಮಾಜಿಕ ಅನಿಷ್ಟ ಎಂದು ಅಂಬೇಡ್ಕರ್ ಪ್ರತಿಪಾದಿಸಿದರು. ಜಾತಿ ಕೇವಲ ಸಾಮಾಜಿಕ ಸಮಸ್ಯೆಯಲ್ಲ, ಇದು ಆರ್ಥಿಕ ಮತ್ತು ರಾಜಕೀಯ ಶೋಷಣೆಯ ಮೂಲ. ಜಾತಿ ನಾಶ ಆಗದ ಹೊರತು ಭಾರತ ನಿಜವಾದ ಪ್ರಜಾಪ್ರಭುತ್ವ ಆಗಲಾರದು. ಪ್ರಮುಖ ಕೃತಿ 1936ರ ಆ್ಯನಿಹಿಲೇಷನ್ ಆಫ್ ಕ್ಯಾಸ್ಟ್. 2. ಸಾಮಾಜಿಕ ನ್ಯಾಯ. ಕೇವಲ ರಾಜಕೀಯ ಸ್ವಾತಂತ್ರ್ಯ ಸಾಲದು, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅತ್ಯಗತ್ಯ. ಅಸ್ಪೃಶ್ಯತೆ, ಶೋಷಣೆ ನಿರ್ಮೂಲನೆ ಮಾಡಬೇಕು. ಮೀಸಲಾತಿ ಶೋಷಿತರಿಗೆ ಅವಕಾಶ ನೀಡುವ ಸಾಧನ. 3. ಸಂವಿಧಾನ ಮತ್ತು ಕಾನೂನು ಆಧಾರಿತ ಸಮಾಜ. ಕ್ರಾಂತಿ ಬಂದೂಕಿನಿಂದ ಅಲ್ಲ, ಕಾನೂನು ಮತ್ತು ಸಂವಿಧಾನದಿಂದ ಬರಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ರಕ್ಷಣೆ. ಸಂವಿಧಾನ ಎಲ್ಲರಿಗೂ ಮೇಲೆ. ಯಾವ ಧರ್ಮ, ಜಾತಿ, ವ್ಯಕ್ತಿಯೂ ಸಂವಿಧಾನಕ್ಕಿಂತ ಮೇಲಲ್ಲ. 4. ಶಿಕ್ಷಣ ಮೂಲ ಅಸ್ತ್ರವಾಗಿದೆ. ಎಜುಕೇಟ್, ಎಜಿಟೇಟ್, ಆರ್ಗನೈಸ್. ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿರಿ, ಹೋರಾಡಿರಿ. ಶಿಕ್ಷಣವೇ ಶೋಷಣೆಯಿಂದ ಮುಕ್ತಿಯ ದಾರಿ. ಜ್ಞಾನವಿಲ್ಲದೆ ಯಾವ ಹೋರಾಟವೂ ಯಶಸ್ವಿಯಾಗಲಾರದು. 5. ಮಹಿಳಾ ಸಮಾನತೆ. ಮಹಿಳೆಯ ಸ್ಥಿತಿ ನೋಡಿದರೆ ಸಮಾಜದ ಉನ್ನತಿ ಅಳೆಯಬಹುದು ಎಂದರು ಅಂಬೇಡ್ಕರ್. ಮಹಿಳೆಗೆ ಆಸ್ತಿ ಹಕ್ಕು, ವಿಚ್ಛೇದನ ಹಕ್ಕು ಕೊಡಲು ಹಿಂದೂ ಕೋಡ್ ಬಿಲ್ ತಂದರು. ಮಹಿಳಾ ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಅನಿವಾರ್ಯ ಎಂದು ಪ್ರತಿಪಾದಿಸಿದರು. 6. ಬೌದ್ಧ ಧರ್ಮ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ. 1956ರಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದರು, ಏಕೆಂದರೆ ಬೌದ್ಧ ಧರ್ಮ ಸಮಾನತೆ, ಕರುಣೆ, ವೈಚಾರಿಕತೆ ಕಲಿಸುತ್ತದೆ. ಧರ್ಮ ಮನುಷ್ಯನಿಗಾಗಿ, ಮನುಷ್ಯ ಧರ್ಮಕ್ಕಾಗಿ ಅಲ್ಲ. ಯಾವ ಧರ್ಮವೂ ಶೋಷಣೆಯನ್ನು ಸಮರ್ಥಿಸಬಾರದು. 7. ಆರ್ಥಿಕ ಸ್ವಾವಲಂಬನೆ. ಆರ್ಥಿಕ ಅಸಮಾನತೆ ಮತ್ತು ಜಾತಿ ಶೋಷಣೆ ಬೇರ್ಪಡಿಸಲಾಗದಂತೆ ಹೆಣೆದಿವೆ. ಭೂಮಿ ಹಕ್ಕು, ಉದ್ಯೋಗ ಹಕ್ಕು ಶೋಷಿತರಿಗೆ ಅತ್ಯಗತ್ಯ. ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಸಾಮಾಜಿಕ ಸ್ವಾತಂತ್ರ್ಯ ಅರ್ಥಹೀನ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ನಿಜವಾದ ಪ್ರಜಾಪ್ರಭುತ್ವ. ಅಂಬೇಡ್ಕರ್ ಅವರ ಮಹತ್ವದ ನುಡಿ: ನಾನು ಧರ್ಮವನ್ನು ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಬಯಸುತ್ತೇನೆ, ಶೋಷಣೆಯ ಸಾಧನವಾಗಿ ಅಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಅರ್ಥಪೂರ್ಣ ಆಗಬೇಕಾದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಅನಿವಾರ್ಯ. ಸಾರಾಂಶ: ಅಂಬೇಡ್ಕರ್ ವಾದ ಎನ್ನುವುದು ಜಾತಿ ನಾಶದ ಸಾಮಾಜಿಕ ಕ್ರಾಂತಿ, ಸಂವಿಧಾನ ಆಧಾರಿತ ರಾಜಕೀಯ ವ್ಯವಸ್ಥೆ, ಶಿಕ್ಷಣ ಮತ್ತು ಜ್ಞಾನದ ಬೌದ್ಧಿಕ ಚಳುವಳಿ, ಮಾನವ ಘನತೆಯ ತಾತ್ವಿಕ ದರ್ಶನ. ಇದು ಕೇವಲ ದಲಿತರಿಗಾಗಿ ಮಾತ್ರವಲ್ಲ, ಇಡೀ ಮಾನವ ಕುಲದ ಉನ್ನತಿಗಾಗಿ. ಜೈ ಭೀಮ್.